ನೋಡ್ಕೊಳ್ಳಿ, ಎರಡು ಸರ್ಕಾರದ ಅಂಗಸಂಸ್ಥೆಗಳು ಸರ್. 18ನೇ ಇಸ್ವಿ 17ನೇ ಇಸ್ವಿ ನೋಡಿ, ನಾನು ಅವತ್ತು ಹೇಳಿದ್ದೀನಿ, ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಸಂಸ್ಥೆಯ ನಿಷ್ಕ್ರಿಯತೆ ಗೊತ್ತಾಯ್ತಲ್ಲ. ನಿಮ್ಮಿಬ್ಬರು ಜಗಳ ಈಗೋ ಏನ್ ಜಗಳ ಇಲ್ಲ ಅಲ್ಲ, ಜಗಳನೇ. ನೋಡಿ ಇವ್ರೆ, not understood the provision properly. That's why the no, you should have filed the revision. No, you should have filed the revision. No, not there are hundreds of these cases, 50 cases they write board is the sanction. ಸರ್, ನಾನು ಅದಕ್ಕೆ ತಮ್ಗೆ ಹೇಳ್ತಾ ಇದ್ದೀನಿ. ನೋಡಿ ಇವ್ರೆ, ನಾನು ಅದಕ್ಕೆ ತಮ್ಗೆ ಹೇಳ್ತಾ ಇದ್ದೀನಿ. ತಮ್ಮ ರಿವಿಷನ್ ಬಂದಿದ್ರೆ I could have very well taken a proper decision and then once and for all sort it out. Or I will also refer the matter to a division bench raising a reference question and validity. And once and for all ಎಲ್ಲವಾಗ್ಲೂ ಮುಗ್ದೋಗುತ್ತೆ. ಇದು ಇವತ್ತಿಂದಲ್ಲ ಗೊತ್ತಿದೆ. ಮತ್ತೆ ಆಗಿದ್ಮೇಲಿಂದ ತಾವು ರಿವಿಷನ್ ಹಾಕಿ. ನಮ್ಮೆಲ್ಲರ ಉದ್ದೇಶ, ಯಾವನು ತಪ್ಪು ಮಾಡಿರ್ತಾನೋ ಅವನನ್ನು ಕಾನೂನಾತ್ಮಕವಾಗಿ ತೀರ್ಮಾನ ಮಾಡಿಸಿ ಅವನ್ಗೇನ್ ಬೇಕೋ ಆ ಸ್ಥಾನವನ್ನ ತೋರಿಸ್ತಕ್ಕಂಥದ್ದು, ಸಂಸ್ಥೆಯ ಹಿತರಕ್ಷಣೆ ಕಾಪಾಡ್ತಕ್ಕಂಥದ್ದು. ಅಂತ ನಿಟ್ಟಿನಲ್ಲಿ ಇಂಥ ತಾಂತ್ರಿಕ ಕಾರಣಗಳನ್ನೆಲ್ಲ ತೆಗೆದುಹಾಕೊಳ್ಳೋದಕ್ಕೋಸ್ಕರ ಇನ್ನು ಮುಂದೆ ತೆಗೆದುಕೊಳ್ತಕ್ಕಂಥ ಎಲ್ಲ ಡಿಸಿಷನ್ ಅಲ್ಲಿ ಬೋರ್ಡ್ ಸ್ಯಾಂಕ್ಷನಿಂಗ್ ಅಥಾರಿಟಿ ಅಂಡ್ ಬೋರ್ಡ್ ತಗೊಂಡಂತ ಸ್ಯಾಂಕ್ಷನಿನ ಆದೇಶವನ್ನ ಏನ್ ನಾವು ತಗೋತೀವೋ ಅದನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಬೇಕು. ಮ್ಯಾನೇಜಿಂಗ್ ಡೈರೆಕ್ಟರ್ ಕಮ್ಯುನಿಕೇಟ್ ಮಾಡಿದ್ರೆ ಇಟ್ ಈಸ್ ದಿ ಆಸ್ ಗುಡ್ ಆಸ್ ದಿ ಡಿಸಿಷನ್ ಆಫ್ ದಿ ಬೋರ್ಡ್ ಅಂತ ಒಂದು ಲೈನ್ ಬರ್ದಿಡೋದಕ್ಕೆ ಎಷ್ಟೊತ್ತು ಬೇಕು ಸರ್? ನಾನು ಮಧ್ಯಾಹ್ನ ಕರೆದ್ರೆ 2:30ಗೆ ನಾನೇನ ರಿಟೈರ್ ಆಗಿದ್ದಿದ್ರೆ ರೆಸಲ್ಯೂಷನ್ ಸಮೇತ ಹೋಗ್ಬಿಡ್ತಾ ಇದ್ದೆ. Coordinate bench, my lord, has accepted our contention that there is an order which I produced to say that the sanction by the authority which has sanctioned it is correct. He is the person who's give it to them. No, in their revision it will be accepted. Yes, in their revision it will be accepted. Yes, my lord. No sir, ನಿಮ್ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ ಅಂತಂದ್ರೆ ಅವ್ರು ರಿವಿಷನ್ ಹಾಕಿದ್ರೆ ಅವತ್ತೇ ಅಲ್ಲೋ ಆಗ್ಬಿಡ್ತಾ ಇತ್ತಲ್ಲ. 8 ವರ್ಷ ಆಯ್ತಲ್ಲ ಈಗ. ಅವ್ರು ಹಾಕಿಲ್ಲ ಅಂತ ನಾನು ಬಂದಿದ್ದೀನಿ. ಅಲ್ಲಪ್ಪ, ನೀವು ಬಂದಿದ್ ನಾನು ಬೇಡ ಅಂತ ಹೇಳ್ತಾ ಇಲ್ಲ. 8 ವರ್ಷ ಆಯ್ತಲ್ಲ. ಮೊದಲನೇ ದಿನ ಈ ವಿಷಯ ಬಂದಿದ ತಕ್ಷಣ ನನ್ ಮುಂದೆನೂ ಒಂದ್ಸತಿ ಬಂದಿತ್ತಲ್ಲ, ಅದೇ ಸೇಮ್ 56 ನೋಡಿದೆ ನಿಮ್ಮ ಆರ್ಡರ್ ಒಳಗಡೆಗೆ. ಇರ್ಲಿ ಬಿಡಿ, ನಾನು ಅದಕ್ಕೆ ತಮ್ಗೆ ಹೇಳ್ತಿರ್ತಕ್ಕಂಥದ್ದು, ಇಂಥವನ್ನೆಲ್ಲಾನು ಇಲ್ಲಿ ತನಕ ಎಳೆಯೋದೇ ತಪ್ಪು. ಒಂದ್ಸಲಿ ಅದು ಎನಿವೆ ಆಸ್ ಮೈ ಲಾರ್ಡ್ ಸೆಡ್ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್. ನಿಮ್ ರಿವಿಷನ್ ಮೇಲೆ, ಇದು ಮೇಂಟೈನಬಿಲಿಟಿ ಮೇಲೆ ತೀರ್ಮಾನ ಮಾಡಿ. Whether suo moto it can be done if there is a aberration of this nature which has taken place. Suo moto ಅಂದ್ರೆ if not me at my instance. If no, I understand. No, that is what I am envisaging now. Yes. Suo moto ಅಂತಂದ್ರೆ ಅಗ್ರೀವ್ಡ್ ಪಾರ್ಟಿ ಇದ್ದಾಗ ಅವರು ನನಗೆ ಅದನ್ನ ಬೇಡ, ನನ್ಗೆ ನನ್ಗೆ ಅದರಿಂದ ಐ ಆಮ್ ನಾಟ್ ಅಗ್ರೀವ್ಡ್ ಅಂತ ಹೇಳಿ, ಇಫ್ ಯು ಹಸ್ ಟೇಕನ್ ಎ ಪಾಸಿಟಿವ್ ಸ್ಟೆಪ್, if that judgment is contrary to 8 judgments of the Supreme Court, then my lord, no, not that. I'll tell you. ಒಬ್ಬ ಪಾರ್ಟಿ ಇದ್ದಾನೆ, ಅವನ್ಗೆ ಅದರಿಂದ ತೊಂದರೆ ಆಗಿದೆ ಅಂತ ಗೊತ್ತಾಗಿದೆ. ಆ ವ್ಯಕ್ತಿ ಕೋರ್ಟ್ ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ, ಸುಮ್ನೆ ಕೂತ ಅಂತಂದಾಗ ನಾವು ಸೋ ಮೋಟೋ ಪವರ್ ಬೇಕಾದ್ರೆ ಮಾಡ್ಬೋದು. ಬಿಕಾಸ್ ವಿ ಮೇ ಫೀಲ್ ದಟ್ there is an inertia in not challenging the order. Maybe passive support to the accused anta. We may. I am not saying idal madidare antala. Passive support in not challenging the order. Keeping quiet anta itkollana. For a moment I am just telling. See, this has got a larger ramifications. Therefore I am just worried. There are umpteen number of such cases pending in the law department. If you now look at it, at least you will find 300 to 400 such matters where this court has said and nothing has moved. Means what? Passive. 814. Whatever it is, you may be having the number. We have come to know whatever that things are there. Passive, adu. ಆಯ್ತಲ್ಲ, ಆವಾಗ ನೀವು ಎಕ್ಸಸೈಸ್ ಮಾಡು ಅಂತ ಕೇಳಿದ್ರೆ ನಾನು ಮಾಡಬಹುದೇನು? ಒಂದು, ಅವರು ಅಗ್ರೀವ್ಡ್ ಆಗಿಲ್ಲ ಅಂತ, ಅಗ್ರೀವ್ಡ್ ಆಯ್ತು ಅಂತ ನಾವು ತಿಳ್ಕೊಳ್ಳೋಣ ಅಂದ್ರೆ ಇಲ್ಲ, ಅವ್ರು ಪಾಸಿಟಿವ್ ಒಂದು ಸ್ಟೆಪ್ ತಗೊಂಡ್ಬಿಟ್ಟಿದ್ದಾರೆ. ಏನಂತ ಅಂತಂದ್ರೆ, ಐ ಅಗ್ರಿ ದಿಸ್ ಆರ್ಡರ್ ಅಂಡ್ ಕಮ್ಯುನಿಕೇಟ್ ಟು ಯು. ಯು ಶುಡ್ ಹ್ಯಾವ್ ಆಲ್ಸೋ ಇಮಿಡಿಯೇಟ್ಲಿ ಕಮ್ಯುನಿಕೇಟೆಡ್, ನೋ ದಟ್ ಇಸ್ ಪೇಪರ್ ಆರ್ಡರ್, ಯು ಗೋ ಅಂಡ್ ಚಾಲೆಂಜ್. ನೋ, ಯು ಡೋಂಟ್ ಡೂ ದಟ್. You don't do that. You choose to file the revision. You should have told, this is the right order, do whatever you want. So if you are not in agreement on some issue,
6 ವರ್ಷ ಬೇಕಾಗಿಲ್ಲ ಒಬ್ಬ ಕಳ್ಳನ್ಗೆ ಇಲ್ಲಿ ಬಾ ಅಂತ ಹೇಳಕ್ಕೆ. 8 ವರ್ಷ ಬಿಡಿಪ, ಅದೇನ್ ನಾನ್ ದೊಡ್ಡ ಏನ್ ಮಾಡ್ಬೇಕು? ಸರ್ಟಿಫಿಕೇಟ್ ಏನು 8 ವರ್ಷ ಅನ್ನೋದು? I don't have promotions. ಯು ಸಫರ್, ನೋ, ಯು ಆರ್ ದಿ ಪರ್ಸನ್ ಹೂ ಇಸ್ ರಿಕ್ವೈರ್ಡ್ ಟು ಸಫರ್ Innocent person. ಅಂತ ನೀವ್ ಹೇಳ್ತೀರ ಅಷ್ಟೇನೆ. There is a opinion of the justice Lokayukta. Justice Panindra has given an opinion. ಆಯ್ತು ಸರ್, Sure. ನೋ ಆಯ್ತು. Why I should suffer? ನೋ ಇಫ್ ಇಟ್ ಈಸ್ ಸೋ, ಯು ನೋ ವಾಟ್ ಯು ಶುಡ್ ಡೂ, ಯು ಶುಡ್ ನೋ. ನಾನು ಮಾಡ್ತೀನಿ, ಅದಕ್ಕೆ ಇವತ್ತು ಹಾಕಿದ್ದೀನಿ. ನೋಡೋದೆಲ್ಲ ನೋಡಾಯ್ತಲ್ಲ 8 ವರ್ಷದಿಂದ. ನೋಡಿ ಇಲ್ಲಿ ಜೋಶಿ ಅವ್ರೆ, ಈಗ ಕೊಟ್ಟಿದ್ದೀನಿ. ಈಗ ಅವ್ರು ಮತ್ತೆ ಫ್ರೆಶ್ ಸ್ಯಾಂಕ್ಷನ್ ಅಂತ ಹೇಳಿದ್ರೆ ಮತ್ತೆ ದೆನ್ ಐ ಹ್ಯಾವ್ ಟು ಚಾಲೆಂಜ್ ದಿ ಸ್ಯಾಂಕ್ಷನ್ irrespective of the opinion of the Lokayukta. How can you grant the sanction? whether the Lokayukta opinion binds the sanctioning authority is a question which I will decide then. Yes. That is the reason. No. See, please understand. Don't attach any importance to the XYZ there. It's a recommendation. I'll tell you. This issue has cropped up before the Honorable Supreme Court. If the judge of the Supreme Court is the arbitrator, retired judge of the Supreme Court is the arbitrator, will he not be amenable for the 34 jurisdiction 34, in yes, appeal? That's all. Leave it at that. By the district judge. Leave it at that. ಮತ್ತೆ By the district ನೋಡಿ judge. ಸರ್, 1,00,000 ಜನ ತಪ್ಪನ್ನ ಸರಿ ಅಂತ ಹೇಳಿದ್ರು ಕೂಡ ಅದು ಸರಿ ಆಗೋದಿಲ್ಲ. ಒಬ್ಬ ಕೂಡ ಸರಿ ಅಂತ ಹೇಳಿದ್ರೆ ಅದು ಸರಿ ಆಗುತ್ತೆ. ದಿಸ್ ಇಸ್ ದಿ ರಿಯಾಲಿಟಿ. We are not on democratic issue on the question of right or wrong. We are guided by the statute, not by any other method. Let us see. Don't argue all those things. ಏನು ನೀವು ಅಲ್ಲಿ ನಾನು ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರುವಾಗಲೇ ಇವೆಲ್ಲ ಒಪ್ತಿರ್ಲಿಲ್ಲ, ಇವಾಗ ಒಪ್ತೀನ? ನೀವು ಸರಿ. ನೆವರ್ ಎವರ್. ದೇರ್ ಆಲ್ಸೋ ಐ ಮೇಂಟೈನ್ ದಿ ಸೇಮ್ ಸ್ಟ್ಯಾಂಡರ್ಡ್, ಲಿಟಲ್ ಹೈಯರ್ ಸ್ಟ್ಯಾಂಡರ್ಡ್ ನೌ. ನೋ ಕ್ವಶನ್ ಆಫ್ ಎನಿ ಮಿನ್ಸಿಂಗ್ ದಿ ಇಶ್ಯೂ. ಕ್ಲಾರಿಟಿ ಇದೆ, ಕ್ಲಾರಿಟಿ ಪ್ರಕಾರ ಬರೆಯೋಣ. ನೋಡಿ, ನಿಮ್ಮ ಅದೆಲ್ಲ ಏನ್ ಬೇಕೋ ಆಗ್ಬೇಕಾಗಿರೋದು ಅದು ಪ್ರಶ್ನೆ. ಕೀಪಿಂಗ್ ಕ್ವೈಟ್ ಆಲ್ ದೀಸ್ ಇಯರ್ ಶೋಸ್ ಒಳಗೊಳಗೇನೆ ಹೆಂಗೋ ಒಂದು ನಡೆದೋಗ್ಬಿಟ್ರೆ ನಡೆದೋಗ್ಬಿಡ್ಲಿ ಅಂತ. ಯಾರು ಕೂಡ ಹಂಗೆ ಮಾಡ್ಕೊಳಕ್ಕಾಗಲ್ಲ. ಐ ಆಮ್ ನಾಟ್ ಆನ್ ದಟ್ ಸರ್. ನಮ್ಮ ಲೀಗಲಿ ಯು ಮೇ ಬಿ ರೈಟ್ ಅಂಡ್ ದಟ್ ಹಸ್ ಬಿನ್ ಅಪೇಲ್ಡ್ ಬೈ ದಿ ಕೋರ್ಟ್ ಆಲ್ಸೋ, ದಟ್ ಮೇ ಬಿ ರೈಟ್. ಇಫ್ ದಟ್ ಈಸ್ ಸೋ ದೆನ್ ದಿ ಒನ್ ಪಾಯಿಂಟ್ ಅದನ್ನ ಇಟ್ಕೊಂಡು ನಾಳೆ ಬೆಳಗ್ಗೆ ಅವ್ರು ಹಾಕಿರೋ ರಿವಿಷನ್ ಅಲೋ ಮಾಡಿ ಮುಗಿಸ್ಬಿಟ್ರೆ ಮುಗ್ದೋಯ್ತು. We'll try to get that. He only wants, my lord, some elbow room so that the formality of getting an approval from the ನೋಡೋಣ government. ಏನ್ ಮಾಡಿದಾರೆ. 24th ಅಲ್ಲಿ ನನ್ ಕ್ಲೈಂಟ್ ಆಗಿದ್ರೆ ನನ್ನ ಇವತ್ತೇ ಸಾಯಂಕಾಲದೊಳಗೆ I know the capabilities of Parvati. I am not finding any difficulty. Each one of you, for that matter, each one of you, it's ಒಂದು ಮಕ್ಕಳಾಟ. ಅವೆಲ್ಲ ಒಂದು ರಿವಿಷನ್ ಬರೆಯೋದು, ಒಂದು ಇದು ಮಾಡೋದು, ಅದೇನು ದೊಡ್ಡ ವಿಷಯ ಇದೆ? ಸಂಸ್ಥೆ ಅದೀಗ ಸಂಸ್ಥೆ ಆದ್ರಿಂದ ಅಲ್ಲೊಂದು ಕೆಲವು ಶಿಷ್ಟಾಚಾರ, ಪ್ರೋಟೋಕಾಲ್ ಅವೆಲ್ಲ ಇರುತ್ತೆ. ಅದ್ ಮಾಡ್ಲಿ ಅವರು. ಗೌರ್ಮೆಂಟ್ ಹೋಗುತ್ತೆ, ಗೌರ್ಮೆಂಟ್ ಅಲ್ಲಿ ಬೇರೆಯವರು ಹೋಗ ಅದೆಲ್ಲ ಏನ್ ಬರಲ್ಲ. ಅದನ್ನೆಲ್ಲ ನೀವು ಬಿಟ್ಬಿಡಿ. ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆಲ್ಲ ಕೇಳ್ತಾ ಕೂತ್ಕೋಬೇಡಿ. ನೀವು ಯು ಆರ್ ಅಗ್ರೀವ್ಡ್, ಯು ಹ್ಯಾವ್ ಬಿನ್ ಗಿವನ್ ದಿ ಪವರ್ ಟು ಪ್ರಾಸಿಕ್ಯೂಟ್ ಅಂಡ್ ಅಂಡರ್ ದಿ ಸ್ಟ್ಯಾಚ್ಯೂಟ್ ಯು ಹ್ಯಾವ್ ದಿ ಪವರ್, ಸ್ಟ್ರೈಟ್ ಅವೇ ಫೈಲ್ ಎ ರಿವಿಷನ್. ಅದನ್ನ ಮಾಡಕ್ ಶುರು ಮಾಡಿ ತಾನಾಗೆ ಸರಿ ಹೋಗ್ತಾರೆ. ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆ ಕೊಟ್ರೆ ಯಾವ ಕಾಲಕ್ಕೆ ಅವ್ರು ಸರ್ಕಾರ ನೋಡೋದು? ಸರ್ಕಾರ ಸುಮ್ಮನೆ ಕೂತ್ಕೋತಾರೆ. ನೀವು ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಜಜ್ಮೆಂಟ್ ನೋಡಿ. ಸುಬ್ರಹ್ಮಣ್ಯ ಸ್ವಾಮಿ ವರ್ಸಸ್ ಮನಮೋಹನ್ ಸಿಂಗ್ ಜಜ್ಮೆಂಟ್ ನೋಡಿ. ಈ ಎಂತದ್ದು ಕೂರ್ಗಿ ಇದ್ರಲ್ಲ DC, ವಾಟ್ ಈಸ್ ಹಿಸ್ ನೇಮ್? ನಮ್ಮ ಕೋರ್ಟಿಂದ ಹೋಯ್ತಲ್ಲ ಸುಧೀಂದ್ರ ರಾವ್ ಆರ್ಡ್ರು, ವಾಟ್ ಈಸ್ ಅಯ್ಯಪ್ಪ's case was not considered on merits and it was dismissed in limine. Later on, Subramania Swamy came up with that petition against the Manmohan Singh. Supreme Court, while making it, has made a series of observations there. You also kindly look into it. ಆವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಸ್ಯಾಂಕ್ಷನ್ನೇ ಕೊಡದೇ ಏನಾಗಬೇಕು ಅಂತ, ಅವ್ರಿಗೆ ಕೊಡ್ಬೇಕಾದನ್ ಕೊಡದೇ ಇದ್ರೆ ಏನ್ ಮಾಡ್ಬೇಕು ಅಂತ. There the question of what is called the concept of deemed sanction ಅಂತ ಶುರು ಮಾಡಿದ್ದಾರೆ. You look at that judgment, you will come to know. ಯಾರು ಒಪ್ಕೋತಾ ಇಲ್ಲ. ಎರಡು ಜಡ್ಜ್ಮೆಂಟ್ ಇದೆ ಡೀಮ್ ಸ್ಯಾಂಕ್ಷನ್. ಅಲ್ಲ, ಅದನ್ನ ಒಪ್ಕೊಂಡಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ತಗೊಂಡ್ ಬನ್ನಿ. ಲೆಟ್ ಇಟ್ ಬಿ ಪ್ಲೇಸ್ ಬಿಫೋರ್ ದಿ ನೆಕ್ಸ್ಟ್ ಲೆವೆಲ್. ನೋ ಸಿ, ಇಲ್ಲಾಗುತ್ತೆ, ಇಲ್ಲಾದ್ರೆ ಅಲ್ಲಿಗೆ ಹೋಗುತ್ತೆ, ಅಲ್ಲಿ ಏನಾದ್ರು ಬರುತ್ತೆ. ದಿಸ್ ಕ್ಯಾನ್ ಹ್ಯಾಪನ್, ಐ ಆಮ್ ಟೆಲಿಂಗ್ ಯು.
ಇವಾಗ ನಮ್ಮನೆಯಲ್ಲಿ ಕಳ್ಳ ಇದ್ದಾನೆ, ಬಾಗಲ್ ತೆಗೀರಿ ಅಂತ ಹೇಳ್ತಾರೆ, ನಾ ತೆಗಿಯಲ್ಲ. ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತೀರಿ ಹೇಳಿ? ಹಾರ್ಬರಿಂಗ್ ದಿ ಅಫೆಂಡರ್. ನಾನು ಐ ಆಮ್ ನಾಟ್ ಓಪನಿಂಗ್ ದಿ ಡೋರ್. ವಾಟ್ ಡು ಯು ಡೂ? ವಿಲ್ ಯು ಕೀಪ್ ಕ್ವೈಟ್ ಆರ್ ವಿಲ್ ಯು ಫೋರ್ಸ್? ಪ್ಲೀಸ್ ಟೆಲ್ ಮಿ ದಿ ಕಾಮನ್ ಸೆನ್ಸ್. ವಿಲ್ ಯು ಫೋರ್ಸ್ ಅಪಾನ್ ಮೀ ಆರ್ ವಿಲ್ ಯು ಕೀಪ್ ಕ್ವೈಟ್? ಹೇಳಿ ನೀವು. ಯಾರು ಒಪ್ಕೋತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸಿ ದೇರ್ ಫೋರ್ ಯು ಫೋರ್ಸ್ ಅಪಾನ್ ಮೀ, ರೈಟ್? ಅವಾಗ ಏನ್ ಹೇಳ್ತಾನೆ ಅವನು? ವಿಚ್ ಇಸ್ ದಿ ಫೋರ್ಸ್ ಟು ಬಿ ಎಕ್ಸರ್ಸೈಸ್ಡ್ ಅಂತಾನೆ. ರೀಸನಬಲ್ ಫೋರ್ಸ್ ಆಸ್ ಎ ಪ್ರೂಡೆಂಟ್ ಮ್ಯಾನ್ ಥಿಂಕ್ಸ್ ಅಂತಾರಲ್ಲಿ. ಹೂ ಇಸ್ ಪ್ರೂಡೆಂಟ್ ದೆನ್? ವಾಟ್ ಈಸ್ ಪ್ರೂಡೆನ್ಸಿ ದೆನ್? ಇಫ್ ಐ ಆಮ್ ಪ್ರೂಡೆಂಟ್ ಎನಫ್ ಐ ವುಡ್ ನಾಟ್ ಹ್ಯಾವ್ ಡನ್ ದಟ್, ನೋ? ಈಗ ಮೊನ್ನೆ ಇದ್ರಲ್ಲಿ ಕೇಳಿದಾರಲ್ಲ, ಐಫೋನ್ ಪಾಸ್ವರ್ಡ್ ಕೊಡಲ್ಲ ಅಂತ. ಐಫೋನ್ದು ಪಾಸ್ವರ್ಡ್ ಕೊಡಲ್ಲ ನಾನು ಇನ್ವೆಸ್ಟಿಗೇಷನ್ ಅಲ್ಲಿ ಅಂತ ಹೇಳ್ತಾರೆ ಅವರು. ಸೊ ದಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಸ್ಪಾಂಡೆಂಟ್ ವಿತ್ ದಿ ಐಫೋನ್ ಕಂಪನಿ ಆಪಲ್. ದೇ ಸೆಡ್ ನೋ, ವಿ ವಿಲ್ ನಾಟ್, ಆಸ್ ಪರ್ ಅವರ್ ಪ್ರೈವೇಸಿ ಅಗ್ರಿಮೆಂಟ್ ವಿ ಆರ್ ನಾಟ್ ದೇರ್ ಟು ಗಿವ್ ಇಟ್ ಟು ಯು. ದೇ ವೆಂಟ್ ಟು ದಿ ಸುಪ್ರೀಂ ಕೋರ್ಟ್ agency. Supreme Court said right to privacy, therefore no need to give any password. Then how do you crack? How do you crack, sir? So do you mean to say that if I have an Apple iPhone or an Apple Macintosh laptop or a PC, I am absolved from all laws in India? Is that what you want to convey? Is that what you want to convey? ರಾಮಿಫಿಕೇಶನ್ಸ್ ತುಂಬಾ ಇದೆ. ಹಾಗಾಗಿ ತಾವು ಕೇಳಿ, ಏನ್ ಬೇಕೋ ಮಾಡಿ, ನಿಮ್ಮ ಬೋನಫೈಡ್ಸ್ ತೋರಿಸಿ. ನೋಡಿ, ಅವ್ರೇನೋ ನಿಮ್ ಕಾಸಿಗೆ ಓಡಾಡ್ತಾ ಇದ್ದಾರೆ. ಮಾಡದಂತ ಕೃತ್ಯ ಏನು ಬಹಳ ಒಳ್ಳೆ ಕೃತ್ಯ ಅಲ್ಲ. ಇಲ್ಲಿ ಯಾರು ದೇಶಕ್ಕಾದವ್ರಿಲ್ಲ. PC ಆಕ್ಟ್ ಒಳಗಡೆ ಸಿಕ್ಕಾಕೊಳ್ಳೋಂಥವ್ರು ಅಲ್ಲೆಲ್ಲೋ ಹೋಗಿ ದೇಶಕ್ಕಾದ್ಬಿಟ್ಟು ಪ್ರಾಣ ಕಳ್ಕೊಂಡವ್ರಲ್ಲ. ಭಗವಂತ ಕೊಟ್ಟಂತ ಒಂದು ಉತ್ತಮ ಪದವಿ ಪೂರ್ವ ಪುಣ್ಯಾನ ಅಂತ ಜೋಶಿಗೆ ಹೇಳ್ಬೇಕೇನ್ ನಾವ್ ಅದನ್ನ? ಅರವತ್ತಿಗೂ ಏನ್ ಹೇಳ್ಬೇಕಾಗಿಲ್ಲ, ಅವ್ರಿಗೂ ಹೇಳ್ಬೇಕಾಗಿಲ್ಲ. ಪದವಿ ಪೂರ್ವ ಪುಣ್ಯಾನಾಮ. ಸುಮ್ನೆ ಎಲ್ಲರಿಗೂ ಕೆಲಸ ಸಿಗೋದಿಲ್ಲ. ಸಿಕ್ಕಂತ ಕೆಲಸನ ಅದಕ್ಕೊಂದು ಓದ್ ತೆಗೆದುಕೊಂಡಿರ್ತೀರಿ, ಅದಕ್ಕೆ ತಕ್ಕನಂಗೆ ಮಾಡಿದಾಗ ಇರ್ತಾರೆ. ಸಮ್ ಡಿಸ್ಗ್ರಂಟಲ್ಡ್ ಪೀಪಲ್ ವಿಲ್ ಬಿ ದೇರ್ ಹೂ ವಿಲ್ ಬಿ ಕ್ವಶನಿಂಗ್. ಎಲ್ಲಾರನು ಎಲ್ಲಾ ಸಂದರ್ಭದಲ್ಲೂ ಕ್ವಶನ್ ಮಾಡಿದರೆ, ಇಲ್ಲೂ ಕ್ವಶನ್ ಮಾಡ್ತಾರೆ. ಇಂಥವೆಲ್ಲ ಬರುತ್ತೆ. ಇಂಥವೆಲ್ಲ ಟೆಸ್ಟಿಂಗ್ ಪೀರಿಯಡ್ ಬಂದಾಗ ಒಳಗಡೆ ಹೋಗ್ಬಿಟ್ಟು ಅಗ್ನಿ ಪರೀಕ್ಷೆಗೆ ಹೋಗಿ ಪುಟ್ಬಿಟ್ಟ ಚಿನ್ನ ಹೊರಗೆ ಬನ್ನಿ, ನೋಡೋಣ ಬೇಕಾರೆ. ಆಲ್ ರೈಟ್ ಇಲ್ಲ, ಸೀತಾಗೆ ತಪ್ಪಲಿಲ್ಲ ಅಗ್ನಿ ಪರೀಕ್ಷೆ. ಅದನ್ನೇ ನಾನು ಹೇಳ್ಬೇಕು ಅಂತಿದ್ದೆ, ನೀವೇ ಹೇಳಿದಿರಿ, ಒಳ್ಳೇದಾಯ್ತು. ಸೀತಾಮಾತೆಗಿಂತ ನಿಮ್ಮವ್ರು ಪ್ಯೂರ್ ಅಂತಂದ್ರೆ ಅದನ್ನ ಪ್ರೂವ್ ಮಾಡ್ಕೊಂಡು ಬನ್ನಿ, ತೀರ್ಮಾನ ಮಾಡ.